ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ್ಗ ಮೊದಲನೇ ಅಪ್ಡೇಟ್ ಹೋಗುವ ಒಂದು ಸಮಯ. ರೋಸ್ಟ್ ಮಾಡಿದ್ರೆ ಸೂರ್ಯಕುಮಾರ್ ಯಾದವ್ ನೆನೆ ಪಾಕಿಸ್ತಾನ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಏನ್ ಗುರು ರೈವಲ್ರಿ, ಏನ್ರಿ ನಿಮ್ದು ರೈವಲ್ರಿ, ಏನ್ ಬಾರಿ ಮಾತಾಡ್ತೀರ ರೈವಲ್ರಿ ಅದು ಇದು ಅಂತ ಅನ್ಕೊಂಡು ರೈವಲ್ರಿ ಗೀವಲ್ರಿ ಬದನೇಕಾಯಿ ಎಲ್ಲ ಏನೂ ಇಲ್ಲ ಅಮ್ಮ. ಇವರೆಲ್ಲ ಒಂಥರ ಅಂಡರ್ಡಾಗ್ಸ್ ಇದ್ದಂಗೆ ನಮಗೆ. ಏನು ಅಲ್ಲ ಗುರು, ಸ್ಟ್ಯಾಟ್ಸ್ ನೋಡಿ ನೀವು ಹೆಂಗಿದೆ ಅಂತ. ಈಗ 14 ಮ್ಯಾಚ್ ಆಡ್ತು ಅಂತಂದರೆ 2 ಮ್ಯಾಚು 3 ಮ್ಯಾಚು ಗೆಲ್ಲದಿವರು. ನಾವು ಗೆದ್ದಿರೋದು ಎಷ್ಟು ಮ್ಯಾಚ್ ಗೆದ್ದಿದ್ದೀವಿ ನಾವು? ಏನಾರು ನೆಕ್ ಟು ನೆಕ್ ಇತ್ತು ಅಂತಂದರೆ, ಏನಾರು 7-7 ಇತ್ತು ಅಂತಂದರೆ ಅಥವಾ 8-7 ಇತ್ತು ಅಂತಂದರೆ ಅವಾಗ ಒಂಥರ ಸಖತ್ತಾಗಿದೆ ಗುರು, ಫೈಟ್ ಇದೆ ಅವನಜ್ಜಿ, ಹಂಗಿದೆ ಹಿಂಗಿದೆ ಅಂತೆಲ್ಲ ಬಿಲ್ಡಪ್ ಕೊಡೋದು ಅರ್ಥ ಐತೆ. ಇಷ್ಟೊಂದು ಮ್ಯಾಚ್ ನಾವು ಗೆದ್ದಿದ್ದೀವಿ, ಅವ್ರು ಎಷ್ಟು ಮ್ಯಾಚ್ನಾಗ ಗೆದ್ದಿದ್ದಾರೆ, 1-2 ಗೆಲ್ತಾರೆ ಅವರು. ಅದು ಯಾವುದೋ ಶತಮಾನಕ್ಕೆ ಒಂದೊಂದು ಗೆಲ್ತಾರೆ. ಅದಕ್ಕೆ ನೀವು ಹೋಗ್ಬಿಟ್ಟು ರೈವಲ್ರಿ ಅದು ಇದು ಅಂತೆಲ್ಲ ಹೇಳ್ತಿರಲ್ಲ ಗುರು. ಏನು ಹೇಳ್ಬೇಕು ಇದಕ್ಕೆ ಅಂತ ನಮಗಂತೂ ಗೊತ್ತಾಗ್ತಿಲ್ಲ ಅಂತ ಅಜೀಬ್ ಮಾಡಿದ್ದಾರೆ ಪಾಕಿಸ್ತಾನದವ್ರನ್ನ. ಅಭಿಷೇಕ್ ಶರ್ಮಾ ಮಾತಾಡೋರೆ, ಹಾರಿಸ್ ರಫ್ ಜೊತೆಗೆ ಜಗಳ ಆಯ್ತಲ್ಲ ನಿನ್ನೆ ಸ್ವಲ್ಪ ಕಿರಿಕೋ, ಅದ್ರ ಬಗ್ಗೆ ಮಾತಾಡೋರೆ. The way they were coming out to us without any reason, I did not like it at all. That's why I went after them. ನಾಯಿ ಹೊಡ್ದಂಗೆ ಹೊಡಿಯೋಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತಂದರೆ, ತಿಕ್ಕ ಎಲ್ಲ ಹಾಕೊಂತ ಇದ್ರೆ ನನಗೆ ಆಗೋದಿಲ್ಲ. ಸುಮ್ಮನೆ ನನ್ನ ಮಕ್ಕಳು ಗೆಲ್ಲಕ್ಕೆ ಯೋಗ್ಯತೆ ಇಲ್ದವ್ರು ನನ್ನ ಮಕ್ಕಳೆಲ್ಲ ಬಂದ್ಬಿಟ್ಟು ಏನೋ ನಾವು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಕೊಂಡು ಸುಮ್ಮನೆ ಕಿರಿಕುಳು ಮಾಡಕ್ಕೆ ಬಂದರು ಅಂದ್ರೆ ನಾವು ಬಿಟ್ಬಿಡ್ತೀವ. ನಾವು ಬಾಯಲ್ಲಿ ಮಾತಾಡಲ್ಲ, ಬ್ಯಾಟಲ್ಲಿ ಮಾತಾಡಿ ತೋರಿಸ್ತೀವಿ ಅಂತ ನಾನು ತೋರಿಸ್ತೆ ಅದನ್ನು ಅಷ್ಟೇನೆ ಅಂತ ಉತ್ತರ ಕೊಟ್ಟಿದ್ದಾರೆ. ಈ ನನ್ನ ಮಕ್ಕಳಿಗೆ ಇನ್ನೇನು ಲಾಸ್ಟ್ ವಿಡಿಯೋದಲ್ಲೇ ಸರಿಯಾಗಿ ಹೋಗ್ತಿದ್ದೀನಿ. ನಾನು ಹೋಗ್ಯದಿರಲಿ ಗುರು, ಇಲ್ಲಿ ಕ್ಯಾಪ್ಟನ್ನು ರೋಸ್ಟ್ ಮಾಡ್ತಾರೆ, ನಮ್ಮ ಕ್ಯಾಪ್ಟನ್ನು ಫ್ಯಾನ್ಸ್ಗಳು ರೋಸ್ಟ್ ಮಾಡ್ತಾರೆ. ಈ ನನ್ನ ಮಕ್ಳಿಗೆ ಮರ್ಯಾದೆ ಇದ್ದರೆ ಕ್ರಿಕೆಟೇ ಆಡಬಾರ್ದು. ನನ್ನ ಮಕ್ಕಳು ನಮ್ಮ ಮೇಲೆಲ್ಲ ಯಾರ ಮೇಲೂ ಆಡಬಾರ್ದು. ಈ ಥರ ಆಡೋದಕ್ಕೆ ಏನಕ್ಕೆ ಆಡಬೇಕಲ್ಲ ಏಷ್ಯಾ ಕಪ್ ಅವರು. ಅಪೇಟ್ ಬುದ್ಧಿ ಯಶಸ್ವಿ ಜಾಸ್ವಾಲ್ ಅವರು ಮಾತಾಡಿದ್ದಾರೆ. ಅವ್ರಿಗೆ ಚಾನ್ಸ್ ಸಿಕ್ಕಿಲ್ವಲ್ಲಪ್ಪ ಈ ಏಷ್ಯಾ ಕಪ್ಪಲ್ಲಿ, ನಿಮ್ಗೆ ಯಾವಾಗ ಗುರು ಚಾನ್ಸ್ ಸಿಗೋದು ಅಂತ ಕೇಳಿದಾಗ, ಇಲ್ಲ ಗುರು ನನ್ನ ಚಾನ್ಸ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಚಾನ್ಸ್ ಬಂದೇ ಬರುತ್ತೆ, ಏಷ್ಯಾ ಕಪ್ ನಾನು ಆಡೇ ಆಡ್ತೀನಿ. ಈ ವರ್ಷ ಆಡ್ತೀನೋ ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಸೀಸನ್ ಆಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಏಷ್ಯಾ ಕಪ್ನ ನಾನು ಆಡೇ ಆಡ್ತೀನಿ ಅಂತ. ಇನ್ನೇನು ಎಂಗೇಜ್, ಇನ್ನೇನು ಆಡಲ್ಲ ಅಂತಲೇ ಹೇಳೋಕ್ಕಾಗುತ್ತೆ. ಏಷ್ಯಾ ಕಪ್ ಆಡೋಕ್ಕಾಗಲ್ಲ ನಾನು ಅಂತ, ನಮ್ಮ ಚಾನ್ಸ್ ಬರುತ್ತೆ ಅದಕ್ಕೆ ವೆಯ್ಟ್ ಮಾಡಬೇಕು ಅಂತಲೇ ಪ್ರತಿಯೊಬ್ಬ ಪ್ಲೇಯರು ಹೇಳೋಕ್ಕಾಗೋದು. ಇಲ್ಲ ಸೆಲೆಕ್ಟರ್ಸ್ ಇಲ್ಲ, ನನ್ನ ಸ್ಕ್ವಾಡ್ ಒಳಗಡೆ ಸೆಲೆಕ್ಟ್ ಮಾಡಿಲ್ಲ, 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಸೆಲೆಕ್ಟ್ ಮಾಡಿಲ್ಲ, ನನ್ನ ಮಕ್ಕಳು ಹಂಗೆ ನನ್ನ ಮಕ್ಳು ಹಿಂಗೆ ಅಂತ ಅನ್ನೋಕ್ಕಾಗದ? ಇಲ್ಲ ಅನ್ನೋಕ್ಕಾಗಲ್ಲ. ಇರೋದ್ರಲ್ಲಿ ತೃಪ್ತಿ ಪಡಬೇಕು. ಹಂಗೆ ಏನಾರ ಸೆಲೆಕ್ಟರ್ಸ್ ವಿರುದ್ಧ ಮಾತಾಡ್ತು ಅಂದರೆ ಪ್ಲೇಯರ್ಸ್ಗಳೆಲ್ಲ ಏನೇನಾಗಿದ್ದಾರೆ ಅಂತ ನಾವು ನೋಡಿದ್ವಿ. ಅವ್ರ ಹತ್ರ ಸ್ಕಿಲ್ ಇದ್ರೂ ಕೂಡ ಸೆಲೆಕ್ಟರ್ಸ್ ವಿರುದ್ಧ ಮಾತಾಡಿದವ್ರನ್ನ BCCI ಯಾವ ಥರ ಹೊಸ್ಕಾಕ್ಬಿಟ್ಟು ಈಚೆ ಹಾಕತ್ತೆ ಅಂತಲೂ ಕೂಡ ನೋಡಿದ್ವಿ. ಹಂಗೆಲ್ಲ ಮಾತಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕಾಗತ್ತೆ ಅಂತಲೇ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಕ್ವಿಂಟನ್ ಡಿ ಕಾಕ್ ಅವರು ಅವರ ODI ರಿಟೈರ್ಮೆಂಟ್ ಇಂದ ವಾಪಸ್ ಬಂದಿದ್ದಾರೆ. ಗುಡ್ ನ್ಯೂಸ್ ಫಾರ್ ಸೌತ್ ಆಫ್ರಿಕಾ ಕ್ರಿಕೆಟ್. ನಾವು ಅನ್ಕೊಂಡಿದ್ವಿ ಏನಕ್ಕೆ ಕ್ವಿಂಟನ್ ಡಿ ಕಾಕು ಈ ಏಜಲ್ಲೇ ಬೇಗ ರಿಟೈರ್ ಆಗ್ತಿದ್ರಲ್ಲ ಅಂತ ODIs ಇಂದ. ಆಲ್ರೆಡಿ ರಿಟೈರ್ ಆಗಿತ್ತು ಅಂತ ಕಾಣಿಸುತ್ತೆ, ಹೆಚ್ಚು ಕಮ್ಮಿ 2 ವರ್ಷ ಆಗಿತ್ತು. ಸೊ ಮತ್ತೆ ಇವಾಗ ರಿಕವರ್ ಆಗಿಬಿಟ್ಟು ಬರ್ತಾ ಇದ್ದಾರೆ. 2027 ವರ್ಲ್ಡ್ ಕಪ್ಪು ಏನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಫ್ಲೋನೆಲ್ಲ ನೋಡ್ತು ಅಂತಂದರೆ. ಒಳ್ಳೆ ಬ್ಯಾಟರ್ ಹೋಗೋರು, ಇವಾಗ ರೀಸೆಂಟಾಗಿ ಸ್ವಲ್ಪ ಫಾರ್ಮ್ನ ಕಳ್ಕೊಂಡಿದ್ದಾರೆ. ಬಟ್ ಇವರೆಲ್ಲ 2015 ವರ್ಲ್ಡ್ ಕಪ್ಪು ಆ ಟೀಮಿಂದ ಆಡ್ಕೊಂಡು ಬರ್ತಾ ಇರೋವಂಥ ಪ್ಲೇಯರ್ಗಳು. ಸಿಕ್ಕಾಪಟ್ಟೆ ಸ್ಕಿಲ್ ಇದೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಸೌತ್ ಆಫ್ರಿಕಾಗೆ ODIಸಲ್ಲಿ ಅಂತ. ಆ್ಯಂಡ್ ಪಾಕಿಸ್ತಾನ್ ಸೀರೀಸ್ ಏನು ಬರ್ತಾ ಇದೆ ಪಾಕಿಸ್ತಾನ್ ಟವರು, ಸೊ ಅದರಲ್ಲಿ ಇವರು ಅವೈಲೇಬಲ್ ಇರ್ತಾರೆ ಸ್ಕ್ವಾಡಲ್ಲಿ. ಅಪ್ಡೇಟ್ ನಂಬರ್ 5, ಶಿವಮ್ ದುಬೆ ಅವರು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ನಿನ್ನೆ ಮ್ಯಾಚ್ ಆದ ನಂತರ ಪಾಕಿಸ್ತಾನ 2 ಸಲ ಹೊಡೆದಿದ್ದೀವಿ ಅಂತಂದರೆ ಈ ಟೂರ್ನಮೆಂಟಲ್ಲಿ ಅದು ಖುಷಿ ವಿಚಾರನೆ. ಬಟ್ ಇದಕ್ಕಿಂತ ಹೆಚ್ಚಾಗಿ ನಾವು ಹೊಡಿಬೇಕಾಗಿರೋದು ಏಷ್ಯಾ ಕಪ್ನ. ನನಗೆ ಇವ್ರು ಹೊಡೆಯೋದು 2 ಸಲ ಹೊಡೆಯೋದು 3 ಸಲ ಹೊಡೆಯೋದು ಎಲ್ಲ ಏನು ಮ್ಯಾಟ್ರ್ ಅಲ್ಲ, ಹೊಡೆದೇ ಹೊಡಿತೀವಿ. ಇನ್ನೊಂದು ಸಲ ಬಂದರೂ ಕೂಡ ಅವಾಗ್ಲೂ ಕೂಡ ಹೊಡಿತೀವಿ, ಅದೇನು ದೊಡ್ಡ ಡೀಲ್ ಏನಲ್ಲ. ನಮಗೆ ಏಷ್ಯಾ ಕಪ್ಪು ಹೊಡೆಯೋದೇ ಒಂದು ಬಿಗ್ಗೆಸ್ಟ್ ಡೀಲ್ ಆಗಿರೋದು ಇವಾಗ. ಇವರೆಲ್ಲ ಇನ್ನು ನಾವೇ ಈ ಪ್ಲೇಯರ್ಸ್ಗಳು ಫ್ಯಾನ್ಸ್ಗಳನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಇನ್ನು ಪ್ಲೇಯರ್ಸ್ಗಳು ಅಂಡರ್ ಎಸ್ಟಿಮೇಟ್ ಮಾಡ್ದಂಗೆ ಇರ್ತಾರ. ಫ್ಯಾನ್ಸ್ಗಳು ಇಲ್ಲ ಆಗಿರೋ ಫ್ಯಾನ್ಸ್ಗಳಿಗೆ ಒಂದು ಸ್ವಲ್ಪ ಇಲ್ಲ ಇವ್ರು ಏನಾರು ಮಾಡ್ತಾರೆ ಅಂತ ಅನ್ನಿಸ್ಬೇಕು ಪಾಕಿಸ್ತಾನದವ್ರು. ಇವ್ರು ಏನು ಮಾಡ್ತಾರೆ ಅಂತ ಅನ್ನಿಸ್ಬಾರ್ದು. ಇವಾಗ ಹಂಗೆ ಬಂದಿರೋದು ಪಾಕಿಸ್ತಾನದವ್ರು. ಇವ್ರು ಏನು ಮಾಡ್ತಾರೆ, ಇಲ್ಲಿ ಕ್ಯಾಪ್ಟನೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸೂರ್ಯಕುಮಾರ್ ಯಾದವ್. ಯಾವತ್ತನ ಇಂಡಿಯನ್ ಕ್ಯಾಪ್ಟನ್ ಈ ಥರ ಯಾವ್ದಾದ್ರು ಟೀಮ್ ಬಗ್ಗೆ ಮಾತಾಡಿದಾರಾ? ಪಾಕಿಸ್ತಾನ ಟೀಮ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಇವ್ರು ಏನಲ್ಲೇನು ರೈವಲ್ಸ ನಮಗೆ? ಅಲ್ಲಿ ನಮ್ಮ ಕುತ್ತಿಗೆಗೆ ಬರ್ತಾರೆ ಅಂತಂದರೆ, ನಮ್ಮ ತಲೆವರೆಗೂ ಬರ್ತಾರೆ ಅಂತಂದರೆ ಅವಾಗ ರೈವಲ್ಸ್ ಅನ್ಬೋದು. ಇವರೆಲ್ಲ ಕೆಳಗಡೆ ಬಿದ್ದಿರೋ ನನ್ನ ಮಕ್ಕಳು ರೈವಲ್ಸ್ ಅಂತ ಹೇಳ್ತೀರಾ ಅಂತ ಅಂಡರ್ ಎಸ್ಟಿಮೇಟ್ ಫುಲ್ಲು ಅಜ್ಜಿ. ನೋಡೋಣ ಫೈನಲ್ ಗೇನಲ್ಲಿ ಸಿಗ್ತಾರೆ ನಾವು ಮತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.